ನಾಳೆ ಚನ್ನಪಟ್ಟಣ ಉಪಚುನಾವಣೆಯ ಫಲಿತಾಂಶ ಮತ ಎಣಿಕೆ ಜಿಲ್ಲಾಡಳಿತದಿಂದ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಫಲಿತಾಂಶ ಹಿನ್ನೆಲೆ ಡಿಸಿ ಯಶವಂತ್ ವಿ ಗುರುಕರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಚನ್ನಪಟ್ಟಣದಲ್ಲಿ ಶಾಂತಿಯುತ ಚುನಾವಣೆ ಮುಗಿದಿದೆ. ನಾಳೆ ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಣಿಕೆ ಕಾರ್ಯ ನಡೆಯಲಿದೆ. 3 ಕೊಠಡಿಗಳಲ್ಲಿ ಮತ ಎಣಿಕಾ ಕಾರ್ಯ ನಡೆಯಲಿದೆ. ಒಟ್ಟು 14 ಟೇಬಲ್ನಲ್ಲಿ 69 ಸಿಬ್ಬಂದಿಯಿಂದ ಮತ ಎಣಿಕೆಯನ್ನು ಮಾಡಲಾಗಿದೆ. 20 ಸುತ್ತುಗಳ ಬಳಿಕ ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಹೇಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ಯಾವ ರೀತಿಯಾಗಿ ಮತ ಎಣಿಕೆ ನಡೆಯುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಒಟ್ಟು 14 ಟೇಬಲ್ನಲ್ಲಿ 69 ಸಿಬ್ಬಂದಿಯಿಂದ ಈ ಮತ ಎಣಿಕೆ ಕಾರ್ಯ ನಡೆಯುತ್ತೆ. 20 ಸುತ್ತುಗಳ ಬಳಿಕ ಫಲಿತಾಂಶ ಪ್ರಕಟ ಆಗುತ್ತೆ ಅಂತ ಜಿಲ್ಲಾಧಿಕಾರಿ ಹೇಳ್ತಾ ಇದ್ದಾರೆ. ನಾಳೆಯ ದಿನಕ್ಕಾಗಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕ್ಷೇತ್ರದ ಜನ. ಯಾರು ಗೆಲ್ತಾರೆ ಏನು ಅಂತ. ಹೈ ವೋಲ್ಟೇಜ್ನ ಕ್ಷೇತ್ರ ಅಂತ ಈ ಬಾರಿ ಕರೆಸ್ಕೊಳ್ತಾ ಇತ್ತು ಈ ಬೈ ಎಲೆಕ್ಷನ್. ಸೊ ನಾಳೆ ರಿಸಲ್ಟ್ ಅನೌನ್ಸ್ ಆಗಲಿದೆ. ಅದಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದೆ. ಏನೆಲ್ಲ ತಯಾರಿಯಾಗಿದೆ, ಎಷ್ಟು ಜನ ಸಿಬ್ಬಂದಿ ಇರ್ತಾರೆ, ಎಷ್ಟೊತ್ತಿಗೆ ಫಲಿತಾಂಶ ಪ್ರಕಟ ಆಗ್ಬೋದು, ಎಷ್ಟು ಸುತ್ತುಗಳ ಮತ ಎಣಿಕೆ, ಇದೆಲ್ಲದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ರಾಮನಗರಲ್ಲಿ 3 ಹಾಲಲ್ಲಿ ನಡೆಸ್ತಾ ಇದ್ದೀವಿ. 2 ಹಾಲಲ್ಲಿ EVMs, 1 ಹಾಲಲ್ಲಿ ಪೋಸ್ಟಲ್ ಬ್ಯಾಲೆಟು. ಒಂದಿಷ್ಟು ನಂಬರ್ಸ್ ಹೇಳ್ಬಿಡ್ತೀನಿ ನಿಮಗೆ. 2,06,886 ವೋಟ್ಗಳು ಬಿದ್ದಿದೆ, ಟೋಟಲ್ ವೋಟ್ಸ್ ಕ್ಯಾಸ್ಟೆಡ್. ಇದರಲ್ಲಿ 466 ಪೋಸ್ಟಲ್ ಬ್ಯಾಲೆಟ್, ಅಂದರೆ ಮುಂಚೆನೇ ಯಾರು ವಯಸ್ಸಾದವರು ಇದ್ದಾರೆ ಮತ್ತು ಅಂಗವಿಕಲ ಇದ್ದಾರೆ ಅವರಿಗೆ ಮನೇಲೇ ವೋಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ವಿ. ಅಂಥವ್ರು 466ರಲ್ಲಿ 457 ಜನ ವೋಟ್ ಮಾಡಿದ್ದಾರೆ. ಸರ್ವಿಸ್ ವೋಟರ್ಸು 47 ಜನ. ಆ 47 ಜನದಲ್ಲಿ 12 ಜನ ನಮಗೆ ವಾಪಸ್ ಬಂದಿದೆ. ಅಂದರೆ ಇದು ಯಾರು ಆರ್ಮಿಯಲ್ಲಿ ಇರ್ತಾರಲ್ಲ ಅವ್ರಿಗೆ ATPBS ಅಂತ ಹೇಳ್ತೀವಿ, ಅದು 12 ವಾಪಸ್ ಬಂದಿದೆ 47ರಲ್ಲಿ. ಸೊ ಟೋಟಲಿ 14 ಟೇಬಲ್ ಕೌಂಟಿಂಗ್ ಟೇಬಲ್ಲು. ಪ್ರತಿಯೊಂದು ಟೇಬಲ್ಗೆ 2 ರೆಕಗ್ನೈಸ್ ರಿಜಿಸ್ಟರ್ಡ್ ಪಾರ್ಟೀಸ್ ಇರೋ ಅವ್ರಿಗೆ ನಾವು ಏಜೆಂಟ್ಗಳಿಗೆ ಕಂಪಲ್ಸರಿ ಪಾಸ್ ಕೊಟ್ಟಿದ್ದೀವಿ ಪ್ರತಿಯೊಂದು ಟೇಬಲ್ಗೆ. ಯಾರ್ಯಾರು ಇಂಡಿಪೆಂಡೆಂಟ್ಸು ಮತ್ತು ಬೇರೆ ಪಕ್ಷದವರು ಅನ್ರಿಜಿಸ್ಟರ್ಡ್ ಇದ್ದಾರೆ ಅವರಿಗೆ ರೊಟೇಷನ್ ಬೇಸಿಸ್ ಮೇಲೆ ಪಾಸ್ಗಳನ್ನು ಕೊಟ್ಟಿದ್ದೀವಿ. ಯಾಕಂದರೆ 31 ಜನ ಅಂದರೆ 31 × 14 400 ಜನ ಹಾಲಲ್ಲಿ ಇಡಿಸಲ್ಲ. 400 ಜನ ಅವರಿಗೆ ರ್ಯಾಂಡಮ್ ಆಗಿ ಮಿಕ್ಕಿದ 27 ಜನಕ್ಕೆ ರ್ಯಾಂಡಮ್ ಆಗಿ ಟೇಬಲ್ ವೈಸ್ ಕೊಡೋಂಗೆ ಮಾಡಿದ್ದೀವಿ. ಟೋಟಲಿ ಕೌಂಟಿಂಗ್ ಸ್ಟಾಫ್ 69 ಜನ ಇರ್ತಾರೆ, ಏಜೆಂಟ್ಸು 250 ಜನ. ಇದು ಕೌಂಟಿಂಗಿಗೆ ರಿಲೇಟೆಡ್ ಮಾಹಿತಿ. ಇಷ್ಟು ಹೇಳೋಕ್ಕೆ 3 ಟೈರ್ ಸೆಕ್ಯೂರಿಟಿ ಇರ್ತದೆ. ಜಿಲ್ಲೆ ಪೂರ್ತಿ 144 ಸೆಕ್ಷನ್ ಇರ್ತದೆ ಅವತ್ತು. ಸೊ ಯಾರೇ ಗೆಲ್ಲಿ ಸೋಲ್ಲಿ ಸಂಭ್ರಮಾಚರಣೆ ಅಥವಾ ಏನೇ ಐದರ್ವೇ ಲಿಮಿಟ್ಸಲ್ಲಿ ಅವ್ರು ಮಾಡಲಿ. ಫುಲ್ ಡಿಸ್ಟಿಕ್ 163 BNS 20th ರೌಂಡಿಗೆ ಬೆಳಗ್ಗೆ 7ವರೆಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಶುರು ಮಾಡ್ತೀವಿ. 8 ಗಂಟೆಗೆ EVM ಶುರು. ಪೋಸ್ಟಲ್ ಬ್ಯಾಲೆಟ್ಸ್ 7ವರೆಗೆ ಶುರು ಆಗ್ತದೆ. ಸ್ಟ್ರಾಂಗ್ ರೂಮ್ ಓಪನ್ ಬೆಳಗ್ಗೆ 6:45ಗೆ. ಪೊಲಿಟಿಕಲ್ ಪಾರ್ಟಿ ಅವರ ಸಮಕ್ಷಮದಲ್ಲಿ ಮೀಡಿಯಾದವ್ರಿಗೆ ಒನ್ಸ್ ಆರ್ ಟ್ವೈಸ್ ಅಕಂಪನಿಡ್ ಬೈ ಮೀ ಆರ್ ಆರೋ ನಿಮಗೆ ಕೌಂಟಿಂಗ್ ರೂಮ್ ಒಳಗೆ ಒಂದ್ಸತಿ ತೋರಿಸ್ತೀವಿ ಅಷ್ಟೇ, ಬೇರೆ ಸ್ಟ್ರಾಂಗ್ ರೂಮ್ ಫೋಟೋ ಕಳಿಸ್ತೀವಿ. ಗೌರ್ಮೆಂಟ್